ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ, ಇವತ್ತು ಸ್ಪೆಷಲ್ ಡಿಶ್ ಅಂದರೆ ಉತ್ತರ ಕರ್ನಾಟಕದ ಫೇಮಸ್ ಚಕ್ಕೋಲಿ ಹೇಗೆ ಮಾಡೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ಇಲ್ಲೇ ಸ್ವಲ್ಪ 1 ಕಪ್ ಆಗುವಷ್ಟು ಹೆಸರುಬೇಳೆ ಹಾಗೆ ಕೆಂಪು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಬೇಯಿಸಬೇಕು. ಒಂದು 4 ರಿಂದ 5 ವಿಸಿಲ್ ಕೂಗಬೇಕು. ನಾನಿಲ್ಲಿ ಆಶೀರ್ವಾದ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಜೇಡಿಗೆ ಸಾಣಿಸ್ಬಿಟ್ಟು ಚಪಾತಿ ಹಿಟ್ಟು ನಿಮ್ಮ ಅನುಕೂಲ ಯಾವ ಥರ ನಿಮಗೆ ಉದ್ದು ಕಂಫರ್ಟೇಬಲ್ ಇರುತ್ತೆ ಆ ಥರ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು. ಸೊ ನನಗಿಲ್ಲಿ ಸಾಫ್ಟಾಗೇ ಬೇಕು. ಸೊ ಸಾಫ್ಟಾಗೇ ಕಲಿಸ್ಕೊಂಡಿದ್ದೇನೆ. ಉದ್ದಕ್ಕೂ ಕೂಡ ತುಂಬ ಸುಲಭವಾಗುತ್ತೆ. 5 ಉಳ್ಳಿಯನ್ನು ಹರ್ಕೊಂಡಿದ್ದೇನೆ. ಇದನ್ನು ನಾವು ಚಪಾತಿ ಆಕಾರ ಥರ ಉದ್ದಬೇಕು. ಹಾಗೆ ಲೇಯರ್ ಕೂಡ ತುಂಬಾ ದಪ್ಪು ಅಲ್ಲ ಅಥವಾ ತೆಳ್ಳಗೂ ಅಲ್ಲ, ಮೀಡಿಯಮ್ ಸೈಜಾಗಿ ಇರಬೇಕು. ಉದ್ದಿದ ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ದಪ್ಪ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಕೂಡ ತುಂಬ ತಿನ್ನೋಕ್ಕೆ ಸುಲಭವಾಗುತ್ತೆ. ನೀವು ದೊಡ್ಡದಾಗಿ ಪೀಸನ್ನು ಕಟ್ ಮಾಡಿದರೆ ಮಕ್ಕಳಿಗೆ ತಿನ್ನೋಕ್ಕೆ ಆಗಲ್ಲ. ಹಾಗನ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫೈನಲಿ ಚಪಾತಿಗಳನ್ನು ಪೀಸ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ಅದಕ್ಕೆ ಬೇಕಾಗಿರೋಂಥ ಸಬ್ಬಸಿಗೆ ಸೊಪ್ಪು, ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ಟೊಮೆಟೊ. ಒಂದು ಪಾತ್ರೆಯಲ್ಲಿ ನಾನ್ ಸ್ಟಿಕ್ ತವ ತೊಗೊಂಡಿದ್ದೇನೆ. ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ಚಕ್ಕೋಲಿ ಮಾಡೋಕ್ಕೆ ಜಾಸ್ತಿ ಸಾಮಗ್ರಿಗಳೇನು ಬೇಡ, 3 ಸಾಮಗ್ರಿಗಳು ಸಾಕು. ಸಬ್ಬೆ ಸೊಪ್ಪು, ಈರುಳ್ಳಿ ಹಾಗೆ ಸಣ್ಣಗೆ ಕಟ್ ಮಾಡಿರೋಂಥ ಟೊಮೆಟೊ. ಸೊ ಇವಾಗ ಎಣ್ಣೆ ಕಾಯ್ತು. ನಾನು ಇದಕ್ಕೆ ಜೀರಿಗೆ ಮತ್ತು ಸಣ್ಣ ಸಾಸಿವೆ ಕಾಳನ್ನು ಒಗ್ಗರಣೆ ಕೊಟ್ಟಿದ್ದೇನೆ. ನಂತರ ಈರುಳ್ಳಿಯನ್ನು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿಯನ್ನು. ಇವಾಗ ಸಣ್ಣಗೆ ಕಟ್ ಮಾಡಿರೋಂಥ ಟೊಮೆಟೊನ ಹಾಕಿ ಈರುಳ್ಳಿ ಹಾಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ಅದನ್ನು ಕಲಿಸ್ತಾ ಇರಬೇಕು. ಕಲರ್ ಚೇಂಜ್ ಆಗುತ್ತೆ. 2 ಚೆನ್ನಾಗಿ ಫ್ರೈ ಆಗಿರೋ ನಂತರ ಕಟ್ ಮಾಡಿರೋಂತಹ ಸಬ್ಬೆ ಸೊಪ್ಪನ್ನು ಅದಕ್ಕೆ ಸೇರಿಸಿ ಅದು ಕೂಡ ಸ್ಮೆಲ್ಲೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನಿಮಗೆ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಆವಾಗ ಉಪ್ಪನ್ನು ಹಾಕ್ತಾ ಇರಿ. ಯಾವುದೇ ಅಡುಗೆ ಮಾಡುವಾಗೂ ಏನೇ ತರಕಾರಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಆವಾಗ ಹಾಕ್ತಾಯಿದ್ರೆ ಬೇಗನೆ ಬೇಯುತ್ತೆ. ಸೊ ನಾವಿಲ್ಲಿ ಬಳಸ್ತಾ ಇರೋದು ತೇಜ್ ಜಿಂಜರ್ ಪೇಸ್ಟ್. ನಾವು ಸುಮಾರು ದಿನದಿಂದ ಇದನ್ನೇ ಉಪಯೋಗಿಸ್ತಾ ಇರೋದು. 1 ಸ್ಪೂನ್ ಅದನ್ನು ಹಾಕಿ ನಂತರ 1/2 ಚಮಚೆಯನ್ನು ಖಾರ ಪುಡಿ ಮಿಕ್ಸ್ ಮಾಡಿ, ಅದಾದ ನಂತರ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಅರಿಶಿನ ಪುಡಿಯನ್ನು ಹಾಕಿ ಬೆಂದಿಟ್ಟಿರುವಂಥ ಬೇಳೆಯನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಬೇರಿಸಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಕಾಸಿಟ್ಟಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡಬೇಕು.
ಸಡನ್ನಾಗಿ ಅದಕ್ಕೆ ಹಾಕಬೇಡಿ, ತಣ್ಣೀರು ಹಾಕಿದರೆ ರುಚಿ ಹೋಗುತ್ತೆ. ಹಾಗನ್ಬಿಟ್ಟು ನಾನು ಬಿಸಿನೀರನ್ನು ಕುದಿಸಿಟ್ಟಿರೋ ನೀರು ಅದನ್ನು ಮಿಕ್ಸ್ ಮಾಡಿದ್ದೇನೆ. ಉಪ್ಪು ಕಮ್ಮಿ ಆದರೆ ನೋಡ್ಕೊಂಡು ಹಾಕ್ಕೋಬೋದು. ಸೊ ಒಂದು ಪ್ಲೇಟ್ ಮುಚ್ಚಿಬಿಡಿ, ಒಂದು ಕುದಿ ಬರೋವರೆಗೂ ವೇಟ್ ಮಾಡಿ. ನಂತರ ಕಟ್ ಮಾಡ್ಕೊಂಡಿರೋ ಅಂತಹ ಚಪಾತಿ ಪೀಸ್ಗಳನ್ನು ಅದಕ್ಕೆ ಸೇರಿಸಬೇಕು. ಚಪಾತಿ ಪೀಸ್ಗಳನ್ನು ಹಾಕಿದ ನಂತರ ಯಾವುದೇ ಥರ ಗಂಟು ಆಗದೆ ನೋಡ್ಕೊಳ್ಳಿ, ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಕಲಿಸ್ತಾ ಇರಿ. ಅದನ್ನ ಗಂಟಾದರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಬಿಡ್ಸೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ನಿಮಗೇನಾದರೂ ಮತ್ತು ಉಪ್ಪು ಖಾರ ಹುಳಿ ಕಮ್ಮಿ ಅನಿಸಿದ್ರೆ ಅದಕ್ಕೆ ಮತ್ತೆ ಸೇರಿಸ್ಕೋಬೋದು. ಗಂಟು ಆಗದೆ ಥರ ಕೈಯಾಡಿಸ್ತಾ ಇರಬೇಕು. ನಂತರ ಲಾಸ್ಟು ನಮಗೆ ಹುಳಿ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಂದ್ಬಿಟ್ಟು ನಾನು ಹಾಫ್ ಲೆಮನನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಆ್ಯಂಡ್ ಫೈನಲಿ ಯಾರು ಪೂರ್ತಿ ನನ್ನ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಫೈನಲಿ ಇದನ್ನು ಕುಕ್ ಮಾಡಿರೋದು ನಾನಲ್ಲ, ನನ್ನ ಹಸ್ಬೆಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಹಾಗೆ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.